ಯುಎಸ್ ಮತ್ತೆ ಇವತ್ತು ಇರಾನ್ನ ಸೌತ್ ರೀಜನ್ ಅಲ್ಲಿ ಮಿಸೈಲ್ನ ಲಾಂಚ್ ಮಾಡಿದ್ದಾರೆ. ಅದರಿಂದ ಕ್ರೂಡ್ ಆಯಿಲ್ ಪ್ರೈಸ್ ಆದ್ರೆ ಸುಮಾರು ಇವತ್ತು 3% ಇನ್ಕ್ರೀಸ್ ಆಗಿದೆ. ನಮ್ಮ ಸರ್ಕಾರ ಆದ್ರೆ 4ನೇ ಬಾರಿ ಪೆಟ್ರೋಲ್ ಪ್ರೈಸಸ್ನ ಇನ್ಕ್ರೀಸ್ ಮಾಡಿದ್ದಾರೆ. CNG ಪ್ರೈಸಸ್ ಕೂಡ 2 ರೂಪಾಯಿ ಇನ್ಕ್ರೀಸ್ ಮಾಡಿದ್ದಾರೆ. ಜೊತೆಗೆ ಕಮಿಂಗ್ ಟೈಮಲ್ಲೂ ಕೂಡ ಈ ಪೆಟ್ರೋಲ್ ಪ್ರೈಸಸ್ ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇದೆ. ಎಷ್ಟು ಜಾಸ್ತಿ ಆಗ್ಬೋದು ಅಂತ ಕೂಡ ಇದೇ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ಇಂಡಿಯಾ ಆದರೆ ಕ್ಯಾನಡಾ ಜೊತೆ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ನ ಫೈನಲೈಸ್ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಎಲ್ಲ ತಿಳ್ಕೊಂತ ಇನ್ನೂ ಸ್ವಲ್ಪ ಕಂಪನೀಸ್ ಆದರೆ ಸ್ಟ್ರಾಂಗ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾವೆ. ಇದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಫ್ರೆಂಡ್ಸ್, ನಿನ್ನೆ ಆದರೆ ನಮ್ಮ ಏರಿಯಾದಲ್ಲಿ ಸ್ವಲ್ಪ ಎಲೆಕ್ಟ್ರಿಸಿಟಿ ಇಶ್ಯೂ ಇತ್ತು. ಅದರಿಂದ ವಿಡಿಯೋನ ಪೋಸ್ಟ್ ಮಾಡೋಕ್ಕಾಗಲಿಲ್ಲ. ಬೆಳಿಗ್ಗೆಯಿಂದ ಕೂಡ ಕಂಪ್ಲೀಟಾಗಿ ರೆಕಾರ್ಡಿಂಗ್ನೆಲ್ಲ ತೊಗೊಂಡ್ವಿ, ಆದರೆ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಅದರಿಂದನೇ ನಿನ್ನೆ ವಿಡಿಯೋನ ಪೋಸ್ಟ್ ಮಾಡೋಕ್ಕಾಗಲಿಲ್ಲ. ಕೊನೆಯವರೆಗೂ ಪ್ರಯತ್ನ ಪಟ್ವಿ, ಆದ್ರೂ ಆಗಲಿಲ್ಲ. ಅದಕ್ಕೋಸ್ಕರ ಒಂದು 2 ಮಿನಿಟ್ಸಲ್ಲಿ ನಿನ್ನೆ ನಮ್ಮ ಮಾರ್ಕೆಟ್ಸ್ ಯಾವ ಥರ ರಿಯಾಕ್ಟ್ ಆಗಿದೆ ಅಂತ ತಿಳ್ಕೊಳ್ಳೋಣ. ನಿನ್ನೆ ಆದರೆ ಪ್ರತಿಯೊಂದು ಇಂಡಿಸಿಸ್ ಎಬೋವ್ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ 2 ವಾರ ಆದಮೇಲೆ ಕ್ರೂಡ್ ಆಯಿಲ್ ಪ್ರೈಸ್ ಆದರೆ ಬಿಲೋ $100 ಪರ್ ಬ್ಯಾರಲ್ಗೆ ಫಾಲ್ ಆಗಿದೆ. ಇದಕ್ಕೆ ಮೇಯ್ನ್ ರೀಸನ್ ಬಂದು ಈ ವೀಕೆಂಡ್ಸಲ್ಲಿ US ಮತ್ತು ಇರಾನ್ ನೆಗೋಸಿಯೇಷನ್ಸ್ ಆದರೆ ತುಂಬಾ ಪಾಸಿಟಿವ್ ಆಗಿ ನಡೀತಾ ಇದ್ದಾವೆ. ಡೀಲ್ ಕೂಡ ಫೈನಲೈಸ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅಂತ ಮಲ್ಟಿಪಲ್ ಸ್ಟೇಟ್ಮೆಂಟ್ಸ್ ಬಂದಿದ್ದಾವೆ. ಅದ್ರ ಜೊತೆಗೆ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಮುಖಾಂತರ ಸುಮಾರು 25 ಶಿಪ್ಸ್ ಎಕ್ಸಿಟ್ ಆಗಿದ್ದಾವೆ. ಅದರಿಂದನೇ ಕ್ರೂಡ್ ಆಯಿಲ್ ಪ್ರೈಸಸ್ ಫಾಲ್ ಆಗಿದ್ದು, ಮತ್ತೆ ನಮ್ಮ ಮಾರ್ಕೆಟ್ಸ್ ಕೂಡ ಅದೇ ಕಾರಣದಿಂದನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಫ್ರೆಂಡ್ಸ್, ಪ್ರತಿಯೊಬ್ಬರು ನೆನ್ಪಿಟ್ಕೊಬೇಕಾಗಿರೋದೇನು ಅಂತ ಅಂದರೆ ಈ ನೆಗೋಸಿಯೇಷನ್ಸ್ ಎಲ್ಲ ಪಾಸಿಟಿವ್ ಆಗಿ ನಡೀತಾ ಇದೆ ಅಂತ ತುಂಬ ಸಲನೇ ಸ್ಟೇಟ್ಮೆಂಟ್ಸ್ ಬಂದಿದ್ದಾವೆ. ಅವಾಗೆಲ್ಲ ಮಾರ್ಕೆಟ್ಸ್ ಕೂಡ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಆದರೆ ಇದುವರೆಗೂ ಈ ಪೀಸ್ ಡೀಲ್ ಸೈನ್ ಆಗಿಲ್ಲ. ಜೊತೆಗೆ ಈ ನ್ಯೂಕ್ಲಿಯರ್ ಡೀಲ್ ಬಗ್ಗೆ ಕೂಡ ಯಾವುದೇ ಥರ ಸ್ಟೇಟ್ಮೆಂಟ್ಸ್ ಏನೂ ಬಂದಿಲ್ಲ. ಇವೆರಡನ್ನ ಪ್ರತಿಯೊಬ್ಬರೂ ನೆನ್ಪಿಟ್ಕೊಂಡಿರಿ. ಮತ್ತೆ ಇವತ್ತು ನೋಡಿದ್ರೆ ನಮ್ಮ ಮಾರ್ಕೆಟ್ಸ್ ಸ್ವಲ್ಪ ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ. ಯಾಕಂದರೆ US ಮತ್ತು ಇರಾನ್ ವಾರ್ ಟೆನ್ಷನ್ಸ್ ಆದರೆ ಅದೇ ಥರನೇ ಕಂಟಿನ್ಯೂ ಆಗ್ತಾ ಇದೆ. ಅದ್ರ ಜೊತೆಗೆ ಇವತ್ತು ಮಂತ್ಲಿ ಎಕ್ಸ್ಪೈರಿ ಜೊತೆಗೆ ವೀಕ್ಲಿ ಎಕ್ಸ್ಪೈರಿ ಕೂಡ, ಅದರಿಂದ ಈ ಥರ ನೆಗೆಟಿವಲ್ಲಿ ಕ್ಲೋಸ್ ಆಗಿರ್ಬೋದು. ಅದ್ರ ಜೊತೆಗೆ ಇವತ್ತು ಬೆಳಿಗ್ಗೆ ನೋಡಿದ್ರೆ US ಅವರು ಇರಾನ್ನ ಸೌತ್ ರೀಜನಲ್ಲಿ ಮಿಸೈಲ್ ಅಟ್ಯಾಕ್ ಮಾಡಿದ್ದಾರೆ. ಅದರಿಂದ ಕ್ರೂಡ್ ಆಯಿಲ್ ಪ್ರೈಸಸ್ ಆದರೆ ಸುಮಾರು 3% ಇನ್ಕ್ರೀಸ್ ಆಗಿದೆ. ಜೊತೆಗೆ US ಮತ್ತು ಇರಾನ್ ನೆಗೋಸಿಯೇಷನ್ಸ್ ಬಗ್ಗೆ ನೋಡಿದ್ರೆ ಈಗ 90% ನೆಗೋಸಿಯೇಷನ್ಸ್ ಎಲ್ಲ ಪಾಸಿಟಿವ್ ಆಗಿ ಕಂಪ್ಲೀಟ್ ಆಗಿದೆ. 2 ಕಡೆ ತುಂಬ ಡೀಲ್ಸ್ ರಿಲೇಟೆಡ್ ಆಗಿ ಅಗ್ರಿ ಆಗಿದ್ದಾರೆ ಅಂತ ಅಪ್ಡೇಟ್ಸ್ ಬರ್ತಾ ಇದ್ದಾವೆ. ಆದರೆ ಈ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ರಿಲೇಟೆಡ್ ಆಗಿ ಯಾವುದೇ ಥರ ಅಪ್ಡೇಟ್ಸ್ ಏನೂ ಬರ್ತಾ ಇಲ್ಲ. ಈಗ ಈ ಡೊನಾಲ್ಡ್ ಟ್ರಂಪ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ ಈ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ನ ನಮಗೆ ಕೊಟ್ಬಿಡಿ, US ಅಲ್ಲಿ ಇಟ್ಕೊತೀವಿ ಅಂತ ಹೇಳ್ತಾ ಇದ್ದಾರೆ. ಅಥವಾ ಕಂಪ್ಲೀಟಾಗಿ ಇರಾನಲ್ಲೇ ಡೆಸ್ಟ್ರಾಯ್ ಆದರೂ ಮಾಡಬೇಕು ಅಂತ ಸ್ಟೇಟ್ಮೆಂಟ್ಸ್ನ ಮಾಡ್ತಾ ಇದ್ದಾರೆ. ಆದರೆ ಇರಾನ್ ಮಾತ್ರ ನಾವು ಯಾವುದೇ ಕಾರಣಕ್ಕೂ ಈ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ನ ನಾವು ಕೊಡಲ್ಲ ಅಂತಲೇ ಸ್ಟೇಟ್ಮೆಂಟ್ಸ್ನ ಮಾಡ್ತಾ ಇದ್ದಾರೆ. ಫೈನಲ್ ಆಗಿ ಈ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ರಿಲೇಟೆಡ್ ಆಗಿ ಯಾವ ಥರ ಡಿಸಿಷನ್ಸ್ನ ತಗೊತಾರೆ ಅನ್ನೋದ್ರ ಮೇಲೇ ಡೀಲ್ ಕಂಪ್ಲೀಟ್ ಆಗುತ್ತಾ ಇಲ್ವಾ ಅಂತ ನೋಡಬೇಕಾಗಿರುತ್ತೆ. ಮತ್ತು ನಮ್ಮ ಗೌರ್ಮೆಂಟ್ ನೋಡಿದ್ರೆ 4ನೇ ಬಾರಿ ಪೆಟ್ರೋಲ್ ಪ್ರೈಸಸ್ನ ಇನ್ಕ್ರೀಸ್ ಮಾಡಿದ್ದಾರೆ. ಅದನ್ನು 2 ವಾರದಲ್ಲೇ. ಫಸ್ಟ್ ಟೈಮ್ ಆದರೆ 3 ರೂಪಾಯಿ ಇನ್ಕ್ರೀಸ್ ಮಾಡಿದ್ರು, ಮತ್ತು 87 ಪೈಸೆ ಇನ್ಕ್ರೀಸ್ ಮಾಡಿದ್ರು. ಇನ್ನೊಂದು ಸಲ ಕೂಡ 87 ಪೈಸೆ ಇನ್ಕ್ರೀಸ್ ಮಾಡಿದ್ರು. ಮೊನ್ನೆ ಆದರೆ 2.5 ರೂಪಾಯಿವರೆಗೂ ಇನ್ಕ್ರೀಸ್ ಮಾಡಿದ್ದಾರೆ. ಇದರಿಂದ ಪ್ರೆಸೆಂಟ್ ಈಗ ಪೆಟ್ರೋಲ್ ಪ್ರೈಸಸ್ ಆದರೆ ಸುಮಾರು 108 ರುಪೀಸ್ಗೆ ರೀಚ್ ಆಗಿದೆ. ಫ್ರೆಂಡ್ಸ್, ತುಂಬ ಸಲನೇ ಮೆನ್ಷನ್ ಮಾಡಿದ್ದೆ, ಈ ಥರ ಪೆಟ್ರೋಲ್ ಪ್ರೈಸಸ್ ಇನ್ಕ್ರೀಸ್ ಆಗೋದ್ರಿಂದ ಓವರಾಲ್ ಎಕಾನಮಿ ಮೇಲೆ ತುಂಬಾ ಇಂಪ್ಯಾಕ್ಟ್ ಇರುತ್ತೆ. ಇನ್ಫ್ಲೇಷನ್ ಇನ್ಕ್ರೀಸ್ ಆಗುತ್ತೆ, GDP ಕೂಡ ಫಾಲ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಏನಕ್ಕೆ ಈ ಥರ ಪೆಟ್ರೋಲ್ ಪ್ರೈಸಸ್ನ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಈ ಕ್ರೂಡ್ ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆಗಿರೋದ್ರಿಂದ ಈ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಏನಿದ್ದಾವೆ ಇವ್ರಿಗೆ ತುಂಬಾ ಲಾಸಸ್ ಆಗುತ್ತೆ. ಅದರಿಂದ ಇವ್ರಿಗೆ ಲಾಸಸ್ನ ಕಮ್ಮಿ ಮಾಡೋ ಕಾರಣದಿಂದನೇ ಈ ಪೆಟ್ರೋಲ್ ಪ್ರೈಸಸ್ನ ಇನ್ಕ್ರೀಸ್ ಮಾಡ್ತಾ ಇರೋದು. ಈಗ ಈ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ಗೆ ಕಂಪ್ಲೀಟಾಗಿ ಲಾಸಸ್ ಆಗ್ತಾನೇ ಇದೆ. ಅದರಿಂದ ಕಮ್ಮಿಂಗ್ ಟೈಮಲ್ಲೂ ಕೂಡ ಪೆಟ್ರೋಲ್ ಪ್ರೈಸಸ್ ಇನ್ನೂ 6 ರೂಪಾಯಿವರೆಗೂ ಇನ್ಕ್ರೀಸ್ ಮಾಡೋ ಚಾನ್ಸಸ್ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ನೋಡೋಣ ಎಷ್ಟು ದಿನದಲ್ಲಿ ಇನ್ನೂ ಪೆಟ್ರೋಲ್ ಪ್ರೈಸಸ್ ಇನ್ಕ್ರೀಸ್ ಆಗುತ್ತೆ ಅಂತ. ಈ ಥರ ಪೆಟ್ರೋಲ್ ಪ್ರೈಸಸ್ ಇನ್ಕ್ರೀಸ್ ಆಗೋದ್ರಿಂದ ಓವರಾಲ್ ಎಕಾನಮಿ ಮೇಲೆ ತುಂಬಾ ಇಂಪ್ಯಾಕ್ಟ್ ಇರುತ್ತೆ. ಜೊತೆಗೆ ಇವತ್ತು ಈ ಬ್ರಿಟಾನಿಯಾ ಇಂಡಸ್ಟ್ರೀಸ್ ಏನಿದೆ ಇವರಾದರೆ ಬಿಸ್ಕೆಟ್ ಪ್ರೈಸಸ್ ಮೇಲೆ ನಿಯರ್ಲಿ 5 to 10 ರೂಪೀಸ್ವರೆಗೂ ಇನ್ಕ್ರೀಸ್ ಮಾಡಿದ್ದಾರೆ. ಇದೇ ಥರ ಕಂಟಿನ್ಯೂ ಆಗ್ತಾ ಹೋದರೆ ಕಮಿಂಗ್ ಟೈಮಲ್ಲಿ ಎಲ್ಲ ಪ್ರಾಡಕ್ಟ್ಸ್ ಪ್ರೈಸಸ್ ಕೂಡ ಇನ್ಕ್ರೀಸ್ ಆಗ್ತವೆ. ಮತ್ತು ಈಗ ಇಂಡಿಯಾ ಆದರೆ ಕ್ಯಾನಡಾ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೋಸ್ಕರ. ಈ 2026 ಎಂಡ್ ಆಗೋಷ್ಟೊತ್ತಿಗೆ ಈ ಟ್ರೇಡ್ ಅಗ್ರಿಮೆಂಟ್ ಕಂಪ್ಲೀಟ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇದೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಮತ್ತು ಈ 2030 ಅಷ್ಟೊತ್ತಿಗೆ ಈ 2 ಕಂಟ್ರೀಸ್ ಮಧ್ಯ ಬೈಲ್ಯಾಟ್ರಲ್ ಟ್ರೇಡ್ ಸುಮಾರು $50 ಬಿಲಿಯನ್ ಇನ್ಕ್ರೀಸ್ ಆಗುತ್ತೆ ಅಂತ ಕೂಡ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಇದಂತೂ ನಮ್ಮ ಕಂಟ್ರಿಗೆ ತುಂಬಾ ಪಾಸಿಟಿವ್ ಆಗುತ್ತೆ. ಈ ಥರ
ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಷನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ಮ ಮುಂದೆ ತರ್ತಾ ಇದೀವಲ್ಲ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ನೆಕ್ಸ್ಟ್, ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫ್ರೆಂಡ್ಸ್, ಇವತ್ತು ಅದಾನಿ ಕಂಪನೀಸ್ ನೋಡಿದ್ರ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಅದರಲ್ಲೂ ಅದಾನಿ ಗ್ರೀನ್ ಎನರ್ಜಿ ಆದ್ರೆ ನಿಯರ್ಲಿ 4% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಫ್ರೆಂಡ್ಸ್, ಈಗ ಈ ಅದಾನಿ ಅವ್ರಿಗೆ ಗುಜರಾತ್ ಅಲ್ಲಿ ಬಿಗ್ಗೆಸ್ಟ್ ರಿನ್ಯೂವಬಲ್ ಪ್ರಾಜೆಕ್ಟ್ ಇದೆ ಅಂತ ತುಂಬಾ ಸಲನೇ ಮೆನ್ಷನ್ ಮಾಡಿದೆ. ಈಗ ಅದೇ ಪ್ರಾಜೆಕ್ಟ್ ಹತ್ರ ಈ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಆಪರೇಷನ್ಸ್ ನ ಶುರು ಮಾಡಿದ್ದಾರೆ. ಅಂದ್ರೆ ಫ್ರೆಂಡ್ಸ್, ಈಗ ಇಲ್ಲಿ ಜನರೇಟ್ ಆಗೋ ಪವರ್ನ ಈ ಬ್ಯಾಟ್ರೀಸ್ ಅಲ್ಲಿ ಸ್ಟೋರ್ ಮಾಡ್ತಾರೆ. ಅದಕ್ಕೋಸ್ಕರ ಈಗ 3.37 ಗಿಗಾವಾಟ್ಸ್ ಆಪರೇಷನ್ಸ್ ನ ಶುರು ಮಾಡಿದ್ದಾರೆ. ಮತ್ತೆ ಈ ಪ್ರಾಜೆಕ್ಟ್ ಪ್ರಪಂಚದಲ್ಲೇ 2ನೇ ಅತಿ ದೊಡ್ಡ ಪ್ರಾಜೆಕ್ಟ್ ಆಗಿದೆ. ಫಸ್ಟ್ ಪ್ಲೇಸ್ ಅಲ್ಲಿ ಇರೋದು ಚೈನಾದಲ್ಲಿ ತುಂಬಾನೇ ದೊಡ್ಡ ಪ್ರಾಜೆಕ್ಟ್ ಇದೆ. ಮತ್ತೆ 2ನೇ ಪ್ಲೇಸ್ ಅಲ್ಲಿ ಬಂದು ಅದಾನಿ ಅವ್ರದೇನೆ. ಈಗ ಈ ಪ್ರಾಜೆಕ್ಟ್ ಎಷ್ಟು ದೊಡ್ಡದು ಅಂತ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ನಾವು ಪ್ರತಿನಿತ್ಯ ಎಲೆಕ್ಟ್ರಿಸಿಟಿನ ಬಳಸ್ತಾನೆ ಇರ್ತೀವಿ. ಎಕ್ಸಾಂಪಲ್, ಈಗ ಒಂದು 10 ಲಕ್ಷ ಮನೆಗಳು ಬೇಕಾಗಿರೋ ಎಲೆಕ್ಟ್ರಿಸಿಟಿನ ಇದೊಂದೇ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ಸ್ ಅಲ್ಲಿ ಅದರಿಂದ 24 ಅವರ್ಸ್ ಬೇಕಾಗಿರೋ 10 ಲಕ್ಷ ಮನೆಗೆ ನಾವು ಪವರ್ನ ಸಪ್ಲೈ ಮಾಡೋ ಅಷ್ಟು ಕೆಪಾಸಿಟಿ ಈ ಪ್ರಾಜೆಕ್ಟ್ ಹೊಂದಿದೆ. ಅದನ್ನು ಒಂದೇ ಜಾಗದಲ್ಲೇನೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ ನ ಕಟ್ಟಿದ್ದಾರೆ. ಅದರಿಂದನೇ ಇವತ್ತು ಅದಾನಿ ಗ್ರೀನ್ ಎನರ್ಜಿ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಜೊತೆಗೆ ಈ ಅದಾನಿ ಕಂಪನೀಸ್ ಎಲ್ಲ ರೀಸೆಂಟ್ ಟೈಮ್ ಅಲ್ಲಿ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇದಾವೆ. ಯಾಕಂದ್ರೆ ಈ ಅದಾನಿ ಕಂಪನೀಸ್ ಪರವಾಗಿ ತುಂಬಾನೇ ಪಾಸಿಟಿವ್ ಅಪ್ಡೇಟ್ಸ್ ಒಂದಾದ್ಮೇಲೆ ಒಂದು ಬರ್ತಾನೆ ಇದೆ. ಅದರಿಂದ ನೆಕ್ಸ್ಟ್ ಅದಾದ್ಮೇಲೆ ಬ್ಲಿಸ್ GVS ಫಾರ್ಮಾ ಈ ಕಂಪನಿ ಆದ್ರೆ ಇವತ್ತು 20% ಪಾಸಿಟಿವ್ ಅಲ್ಲಿ ಸರ್ಕ್ಯೂಟ್ ಲಾಕ್ ಆಗಿದೆ. ಫ್ರೆಂಡ್ಸ್, ಈಗ ಈ ಕಂಪನಿ ಬಗ್ಗೆ ಆಕ್ಚುಲಿ ನಿನ್ನೆನೆ ಕವರ್ ಮಾಡಬೇಕಾಗಿತ್ತು, ಆದ್ರೆ ಮಾರ್ಕೆಟ್ ನ್ಯೂಸ್ ಮಾಡಕ್ ಆಗದಿದ್ದಕ್ಕೆ ಕವರ್ ಮಾಡಿಲ್ಲ. ಈ ಡೇಟಾ ಆಕ್ಚುಲ್ ಆಗಿ ಭಾನುವಾರನೇ ಅಪ್ಡೇಟ್ ಆಯ್ತು. ಈಗ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಈ ಅನುಪಮ್ ರಸಾಯನ್ ಅನ್ನೋ ಒಂದು ಸ್ಪೆಷಾಲಿಟಿ ಕೆಮಿಕಲ್ ರಿಲೇಟೆಡ್ ಆಗಿ ವರ್ಕ್ ಮಾಡೋ ಕಂಪನಿ ನಮ್ಮ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿದೆ. ಈ ಕಂಪನಿ ಆದ್ರೆ ಈ ಬ್ಲಿಸ್ GVS ಫಾರ್ಮಾ ಕಂಪನಿಯಲ್ಲಿ 43% ಸ್ಟೇಕ್ ನ ಅಕ್ವೈರ್ ಮಾಡ್ತೀವಿ 1369 ಕೋಟಿಗೆ ಅಂತ ಭಾನುವಾರನೇ ಅನೌನ್ಸ್ಮೆಂಟ್ ಮಾಡಿದ್ರು. ಅದರಿಂದನೇ ನಿನ್ನೆ ಕೂಡ ಈ ಕಂಪನಿ ಸುಮಾರು 6 to 8% ವರ್ಗು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಯಾಕಂದ್ರೆ ಈ ಅನುಪಮ್ ರಸಾಯನ್ ಕಂಪನಿ ಇದೆ, ಇವರು ಸ್ಪೆಷಾಲಿಟಿ ಕೆಮಿಕಲ್ಸ್ ರಿಲೇಟೆಡ್ ಆಗಿ ವರ್ಕ್ ಮಾಡೋ ಕಂಪನಿ. ಅಂತ ಕಂಪನಿ ಈ ಬ್ಲಿಸ್ GVS ಫಾರ್ಮಾ ನೋಡಿದ್ರೆ ಈ ಫಾರ್ಮಾಸ್ಯೂಟಿಕಲ್ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡೋ ಕಂಪನಿ. ಅದರಿಂದ ಕಮಿಂಗ್ ಟೈಮ್ ಅಲ್ಲಿ ಇವರು ಈ ಫಾರ್ಮಾ ಸೆಗ್ಮೆಂಟ್ ಅಲ್ಲೂ ಕೂಡ ಇನ್ನ ತುಂಬಾನೇ ಸ್ಟ್ರಾಂಗ್ ಆಗಿ ಗ್ರೋ ಆಗ್ತಾರೆ ಅಂತಾನೆ ಇವತ್ತು ಕೂಡ ಈ ಕಂಪನಿ 20% ಪಾಸಿಟಿವ್ ಅಲ್ಲಿ ಸರ್ಕ್ಯೂಟ್ ಲಾಕ್ ಆಗಿರೋದು. ನೆಕ್ಸ್ಟ್, GMDC ಗುಜರಾತ್ ಮಿನರಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇವತ್ತಾದ್ರೆ ನಿಯರ್ಲಿ 6% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ಲಾಸ್ಟ್ ವೀಕೆಂಡ್ ಅಲ್ಲಿ US ನ ಸ್ಟೇಟ್ ಸೆಕ್ರೆಟರಿ ಆದ ಮಾರ್ಕೋ ರೂಬಿಯೋ ಅವರು ನಮ್ಮ ಇಂಡಿಯಾಗೆ ಬಂದಿದ್ರು. ಅದೇ ಟೈಮ್ ಅಲ್ಲೇನೆ ಈ ಕ್ರಿಟಿಕಲ್ ಮಿನರಲ್ ಫ್ರೇಮ್ ವರ್ಕ್ ನ ಲಾಂಚ್ ಮಾಡಿದ್ದಾರೆ. ಬರೀ ಇವ್ರು ಮಾತ್ರ ಅಲ್ಲ, ಇವ್ರ ಜೊತೆ ಇನ್ನ 3 ಕಂಟ್ರೀಸ್ ಜಾಯಿನ್ ಆಗಿದಾವೆ. ಇಂಡಿಯಾ, USA, ಜಪಾನ್, ಆಸ್ಟ್ರೇಲಿಯಾ ಈ 4 ಕಂಟ್ರೀಸ್ ಸೇರಿ ಈ ಕ್ರಿಟಿಕಲ್ ಮಿನರಲ್ ಫ್ರೇಮ್ ವರ್ಕ್ ನ ಲಾಂಚ್ ಮಾಡಿದ್ದಾರೆ. ಇದಕ್ಕೋಸ್ಕರ ಸುಮಾರು $20 ಬಿಲಿಯನ್ ನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಕ್ರಿಟಿಕಲ್ ಮಿನರಲ್ಸ್ ನ ಮೈನಿಂಗ್ ಮಾಡಿ ಪ್ರೊಸೆಸಿಂಗ್, ರೀಸೈಕ್ಲಿಂಗ್, ಸಪ್ಲೈ ಚೈನ್ ಪ್ರತಿ ಒಂದಕ್ಕೂ $20 ಬಿಲಿಯನ್ ನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಏನಕ್ಕೋಸ್ಕರ ಅಂತ ಅಂದ್ರೆ ಫ್ರೆಂಡ್ಸ್, ಈಗ ಒಂದು 6 months ಬ್ಯಾಕ್ ನೆನಪಿದ್ಯಾ, ಈ ರೇರ್ ಅರ್ತ್ ಮ್ಯಾಗ್ನೆಟ್ಸ್ ರಿಲೇಟೆಡ್ ಆಗಿ ಚೈನಾದವರು ರಿಸ್ಟ್ರಿಕ್ಷನ್ಸ್ ನ ವಿಧಿಸಿದ್ರು. ಅದರಿಂದ ಅದು ತುಂಬಾ ಕಂಟ್ರೀಸ್ ಮೇಲೆ ತುಂಬಾನೇ ಎಫೆಕ್ಟ್ ಆಗಿತ್ತು. ಅದಕ್ಕೋಸ್ಕರ ಈಗ ಈ 4 ಕಂಟ್ರೀಸ್ ಸೇರಿ $20 ಬಿಲಿಯನ್ ನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಕಮಿಂಗ್ ಟೈಮ್ ಅಲ್ಲಿ ಈ ತರ ಸಿಚುವೇಶನ್ಸ್ ನ ಯಾರನ್ನೂ ಫೇಸ್ ಮಾಡಬಾರ್ದು ಅಂತ. ಅದರ ಭಾಗವಾಗಿ ಇವತ್ತು GMDC ಕಂಪನಿ ನಿಯರ್ಲಿ 6% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್, ಆಫೀಸ್ ಸ್ಪೇಸ್ ಸೊಲ್ಯೂಷನ್ಸ್ ಇವತ್ತಾದ್ರೆ ಈ ಕಂಪನಿ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತಿನ ಮಾರ್ಕೆಟ್ ಓಪನಿಂಗ್ ಟೈಮ್ ಅಲ್ಲಿ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಆದ್ರೆ ಡೇ ಎಂಡ್ ನೋಡಿದ್ರೆ ಕಂಪ್ಲೀಟ್ ಆಗಿ ಫಾಲ್ ಆಗೋಗಿದೆ. ಫಸ್ಟ್, ಈಗ ಈ ಕಂಪನಿ ರಿಸಲ್ಟ್ಸ್ ನೋಡಿದ್ರೆ ತುಂಬಾನೇ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ಆದ್ರೆ 21% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ ಆದ್ರೆ ಇಯರ್ ಆನ್ ಇಯರ್ ಅಲ್ಲಿ ಡಬಲ್ ಆಗಿದೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಮ್ಯಾನೇಜ್ಮೆಂಟ್ ಕೂಡ ತುಂಬಾನೇ ಪಾಸಿಟಿವ್ ಗೈಡೆನ್ಸ್ ನ ಕೊಟ್ಟಿದ್ದಾರೆ. ಈ FY27 ಅಲ್ಲಿ ರೆವಿನ್ಯೂಸ್ ಆದ್ರೆ 25% ಇಂದ 26% ವರೆಗೂ ಗ್ರೋ ಆಗುತ್ತೆ ಅಂತ. ಈ ತರ ಪಾಸಿಟಿವ್ ಗೈಡೆನ್ಸ್ ಕೊಟ್ಮೇಲೂ ಕೂಡ ಈ ಕಂಪನಿ ಶೇರ್ ಪ್ರೈಸ್ ಆದ್ರೆ ಇವತ್ತು ಕಂಪ್ಲೀಟ್ ಆಗಿ ಫಾಲ್ ಆಗಿದೆ. ಯಾಕಂದ್ರೆ ಇವರು ಪ್ರತಿ ಸಲ ಗೈಡೆನ್ಸ್ ನ ತುಂಬಾ ಪಾಸಿಟಿವ್ ಆಗಿ ಕೊಡ್ತಾನೆ ಬರ್ತಾ ಇದ್ದಾರೆ, ರಿಸಲ್ಟ್ಸ್ ನ ಕೂಡ ಪಾಸಿಟಿವ್ ಆಗಿ ಪೋಸ್ಟ್ ಮಾಡ್ತಾನೆ ಇದ್ದಾರೆ. ಅದರಿಂದ ಈ ಕಂಪನಿಯಲ್ಲಿ ಇವತ್ತು ತುಂಬಾನೇ ಪ್ರಾಫಿಟ್ ಬುಕಿಂಗ್ ನಡೆದಿದೆ. ಜೊತೆಗೆ ಕಂಪನಿ ಕೂಡ ಹೈಯರ್ ವ್ಯಾಲ್ಯೂಯೇಷನ್ಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಅದರಿಂದನೂ ಕೂಡ ಈ ಕಂಪನಿಯಲ್ಲಿ ಪ್ರಾಫಿಟ್ ಬುಕಿಂಗ್ ನಡೆದಿರಬಹುದು. ನೆಕ್ಸ್ಟ್, ಕ್ಯಾಂಪಸ್ ಆಕ್ಟಿವೇರ್ ಈ ಕಂಪನಿ ಆದ್ರೆ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮ್ ಅಲ್ಲಿ ನಿಯರ್ಲಿ 10% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ಕ್ವಾರ್ಟರ್ ಅಲ್ಲಿ ಸ್ವಲ್ಪ ಒಳ್ಳೆ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದ ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ 12% ಇನ್ಕ್ರೀಸ್ ಆಗಿದ್ರೆ ಪ್ರಾಫಿಟ್ಸ್
26% ಇನ್ಕ್ರೀಸ್ ಆಗಿದೆ. ಮತ್ತೆ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಕಂಪನಿ. ಏನಕ್ಕೆ 6% ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗಿದೆ ಅಂತ ಅಂದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಲ್ಲಿ ಪ್ರಾಫಿಟ್ ಸ್ವಲ್ಪ ಡ್ರಾಪ್ ಆಗಿದೆ, ಅದ್ರ ಜೊತೆಗೆ ಮಾರ್ಜಿನ್ಸ್ ಕೂಡ ಸ್ವಲ್ಪ ಫಾಲ್ ಆಗಿದೆ. ಅದರಿಂದನೇ 6% ಆದ್ರೂ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದು. ಅದ್ರ ಜೊತೆಗೆ ಇನ್ನೊಂದು ಕಾರಣ ಏನು ಅಂತ ಅಂದ್ರೆ ಈ ಮೋತಿಲಾಲ್ ಓಸ್ವಾಲ್ ಅವರು ಈ ಕಂಪನಿ ಪರವಾಗಿ ತುಂಬಾನೇ ಪಾಸಿಟಿವ್ ರೇಟಿಂಗ್ ನ ಕೊಟ್ಟಿದ್ದಾರೆ. ಪಾಸಿಟಿವ್ ರೇಟಿಂಗ್ ನ ಕೊಟ್ಟು ಟಾರ್ಗೆಟ್ ಪ್ರೈಸ್ ನ ಇನ್ಕ್ರೀಸ್ ಮಾಡಿದ್ದಾರೆ. ಅದರಿಂದನೂ ಸಹ ಈ ತರ 6% ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದು. ಈಗ ಮೋತಿಲಾಲ್ ಓಸ್ವಾಲ್ ಅವರು ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ ಇವರ ಈ ಸ್ನೀಕರ್ಸ್ ಬಿಸ್ನೆಸ್ ಏನಿದೆ ಇದು ತುಂಬಾನೇ ಸ್ಟ್ರಾಂಗ್ ಆಗಿ ಗ್ರೋ ಆಗ್ತಾ ಇದೆ. ಅದ್ರ ಜೊತೆಗೆ ಈ ಪ್ರೀಮಿಯಂ ಪ್ರಾಡಕ್ಟ್ಸ್ ರಿಲೇಟೆಡ್ ಕೂಡ ಟ್ರಾಕ್ಷನ್ ಇನ್ಕ್ರೀಸ್ ಆಗ್ತಾ ಇದೆ. ಅದಾದ್ಮೇಲೆ D2C ಬಿಸ್ನೆಸ್ ಆದ್ರೆ ಇಂಪ್ರೂವ್ ಆಗ್ತಾ ಇದೆ. ಅದ್ರ ಜೊತೆಗೆ ರೀಸೆಂಟ್ ಆಗಿ ಲಾಂಚ್ ಮಾಡಿರೋ ವುಮೆನ್ಸ್ ಮತ್ತೆ ಕಿಡ್ಸ್ ಫುಟ್ವೇರ್ ಅಲ್ಲೂ ಕೂಡ ಮಾರ್ಕೆಟ್ ನ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರೆ. ಅದರಿಂದ ಕಮಿಂಗ್ ಟೈಮ್ ಅಲ್ಲಿ ಮಾರ್ಜಿನ್ಸ್ ಇಂಪ್ರೂವ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತಾನೆ ಮೋತಿಲಾಲ್ ಓಸ್ವಾಲ್ ಅವರು ಈ ತರ ಬೈ ರೇಟಿಂಗ್ ಕೊಟ್ಟು 25% ಇಂದ 30% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಈ ತರ ಸ್ಟೇಟ್ಮೆಂಟ್ಸ್ ಬಂದಿರೋದ್ರಿಂದನೇ ಇವತ್ತು 6% ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ರಿಫಿಕ್ಸ್ ಇಂಡಸ್ಟ್ರೀಸ್, ಈ ಕಂಪನಿ ಕೂಡ ನಿಯರ್ಲಿ 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ರೆವಿನ್ಯೂಸ್ ಆಗಲಿ ಪ್ರಾಫಿಟ್ಸ್ ಆಗಲಿ ತುಂಬಾನೇ ಪಾಸಿಟಿವ್ ಆಗಿ ಇನ್ಕ್ರೀಸ್ ಆಗಿದೆ. ಇಯರ್ ಆನ್ ಇಯರ್ ಆಗಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಲಿ. ಜೊತೆಗೆ ಈ ಕ್ವಾರ್ಟರ್ ಅಲ್ಲಿ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಅದರಿಂದನೇ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಾಳೆ ಹೊಸ ಮಾರ್ಕೆಟ್ ನ್ಯೂಸ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು.